ಕಂದ. ಅಮ್ಮ, ಸಿಹಿಯ ಸ್ವಭಾವವೇ ಸಿಹಿಯಾಗಿರುವುದು. ಅದೇ ರೀತಿಯಾಗಿ ಉಪ್ಪು ತನ್ನ ಸ್ವಭಾವದಿಂದ ಉಪ್ಪಾಗಿರುತ್ತದೆ ಮತ್ತು ಖಾರ ಸ್ವಭಾವದಿಂದ ಖಾರ. ಸಿಹಿಯ ಸಿಹಿ ಸ್ವಭಾವ, ಉಪ್ಪಿನ ಉಪ್ಪು ಸ್ವಭಾವ, ಖಾರದ ಖಾರ ಸ್ವಭಾವವೇ ಅವರ ಗುರುತಾಗಿದೆ. ಅದೇ ಅವರ ಧರ್ಮ. ಅವರೇ ಬಯಸಿದರೂ ಅವರ ಧರ್ಮವನ್ನು ತ್ಯಜಿಸಲಾಗುವುದಿಲ್ಲ, ಅದನ್ನು ಬದಲಿಸಲು ಹಾಗೂ ಬಚ್ಚಿಡಲು ಆಗುವುದಿಲ್ಲ. ಅದೇ ಪ್ರಕಾರ ಜೀವಿಯ ಧರ್ಮ ಹಾಗೆ ಅವನ ಗುರುತು ಏನೆಂದರೆ ಅವನು ಆ ಭಗವಂತನ ಅಂಶವೇ. ನಾವು ಅವರ ದಾಸರು. ಈಗ ನೀವೇ ಹೇಳಿ, ನಾನು ನನ್ನ ಧರ್ಮವನ್ನು ಹೇಗೆ ಪರಿತ್ಯಾಗ ಮಾಡಲಿ? ಅದನ್ನು ಹೇಗೆ ಮುಚ್ಚಿಡಲಿ? ನಿನಗೆ ಏಕೆ ಇಷ್ಟು ಹಠ ಪುತ್ರ? ನೀನೇಕೆ ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತಿಲ್ಲ? ನೀನು ಜೀವಂತವಾಗಿರುವುದನ್ನು ನೋಡಲು ಬಯಸುತ್ತೇನೆ.